ನಮಸ್ಕಾರ ಎಲ್ಲರಿಗೂ. ಕನ್ನಡದಿಂದ ಇಂಗ್ಲಿಷ್ ಕಲಿಯಿರಿ ಈ ವಿಡಿಯೋ ಸೀರೀಸ್ನ 92ನೆಯ ಪಾಠಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಸಿಂಪಲ್ ಫ್ಯೂಚರ್ ಟೆನ್ಸ್ ಹಾಗೂ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ನ ಪ್ಯಾಸಿವ್ ವಾಯ್ಸ್ ವಾಕ್ಯಗಳನ್ನು ರಚಿಸಲಿಕ್ಕೆ ಕಲಿಯೋಣ. ಸರಿನಾ? ಮೊದಲು ಸಿಂಪಲ್ ಫ್ಯೂಚರ್ ಟೆನ್ಸ್ನ ಪ್ಯಾಸಿವ್ ವಾಯ್ಸ್ ವಾಕ್ಯಗಳನ್ನು ರಚಿಸಲಿಕ್ಕೆ ಕಲಿಯೋಣ. ಸ್ಟ್ರಕ್ಚರ್ಗಳು. ಪಾಸಿಟಿವ್ ವಾಕ್ಯಗಳ ಸ್ಟ್ರಕ್ಚರ್ ಇದು. ಮೊದಲು ಆಬ್ಜೆಕ್ಟ್ ಬರಬೇಕು, ಆಮೇಲೆ ವಿಲ್ ಬಿ ಬರಬೇಕು, ಆಮೇಲೆ ವರ್ಬಿನ ಮೂರನೆಯ ರೂಪ ಬರಬೇಕು. ಆಯ್ತಾ? ಉದಾಹರಣೆಗೆ ದ ಮನಿ ವಿಲ್ ಬಿ ಅರೇಂಜ್ಡ್ ಅಂದರೆ ಹಣದ ವ್ಯವಸ್ಥೆ ಮಾಡಲಾಗುವುದು ಅಂತ. ಆಯಿತಾ? ದ ಮನಿ ಅನ್ನುವಂಥದ್ದು ಆಬ್ಜೆಕ್ಟ್, ಆಮೇಲೆ ವಿಲ್ ಬಿ ಬಂದಿದೆ, ಆಮೇಲೆ ಅರೇಂಜ್ಡ್ ವರ್ಬಿನ ಮೂರನೆಯ ರೂಪ ಬಂದಿದೆ. ಆಯಿತಾ? ಅರೇಂಜ್ ಅಂದರೆ ವ್ಯವಸ್ಥೆ ಮಾಡು, ಹಣವನ್ನು ವ್ಯವಸ್ಥೆ ಮಾಡಲಾಗುವುದು ಅಥವಾ ಹಣದ ವ್ಯವಸ್ಥೆ ಮಾಡಲಾಗುವುದು ಅಂತ. ಭವಿಷ್ಯದಲ್ಲಿ ಯಾವುದೋ ಒಂದು ಕ್ರಿಯೆಯನ್ನು ಮಾಡಲಾಗುವುದು ಅಂತ ಹೇಳಲಿಕ್ಕೆ ಈ ಟೆನ್ಸ್ನ ವಾಕ್ಯಗಳನ್ನು ಬಳಸುತ್ತೇವೆ. ಆಯಿತಾ? ನೆಕ್ಸ್ಟ್, ನಕಾರಾತ್ಮಕ ವಾಕ್ಯಗಳನ್ನು ರಚಿಸಲಿಕ್ಕೆ ಸ್ಟ್ರಕ್ಚರ್ ಇದು. ಮೊದಲು ಆಬ್ಜೆಕ್ಟ್ ಬರಬೇಕು, ಆಮೇಲೆ ವಿಲ್ ನಾಟ್ ಬಿ ಬರಬೇಕು, ಆಮೇಲೆ ವರ್ಬಿನ ಮೂರನೆಯ ರೂಪ ಬರಬೇಕು. ಉದಾಹರಣೆಗೆ ದ ಮನಿ ವಿಲ್ ನಾಟ್ ಬಿ ಅರೇಂಜ್ಡ್ ಅಂದರೆ ಹಣದ ವ್ಯವಸ್ಥೆ ಮಾಡಲಾಗುವುದಿಲ್ಲ ಅಂತ. ದ ಮನಿ ಅನ್ನುವಂಥದ್ದು ಆಬ್ಜೆಕ್ಟ್, ಆಮೇಲೆ ವಿಲ್ ನಾಟ್ ಬಿ ಬಂದಿದೆ, ಆಮೇಲೆ ಅರೇಂಜ್ಡ್ ವರ್ಬಿನ ಮೂರನೆಯ ರೂಪ ಬಂದಿದೆ. ಸರಿನಾ? ನೆಕ್ಸ್ಟ್, ಪ್ರಶ್ನೆಗಳು. ಸ್ಟ್ರಕ್ಚರ್ ಇದು. ವಿಲ್ ದ ಮನಿ ಬಿ ಅರೇಂಜ್ಡ್ ಹಣದ ವ್ಯವಸ್ಥೆ ಮಾಡಲಾಗುತ್ತದೆಯೇ ಅಥವಾ ಹಣವನ್ನು ವ್ಯವಸ್ಥೆ ಮಾಡಲಾಗುವುದೇ? ವಿಲ್ ಬಂತು, ದ ಮನಿ ಆಬ್ಜೆಕ್ಟ್ ಬಂತು, ಬಿ ಬಂತು, ಅರೇಂಜ್ಡ್ ವರ್ಬಿನ ಮೂರನೆಯ ರೂಪ ಬಂತು. ಆಯಿತಾ? ನೆಕ್ಸ್ಟ್, ನಕಾರಾತ್ಮಕ ಪ್ರಶ್ನೆಗಳು. ಸ್ಟ್ರಕ್ಚರ್ ಇದು. ವಿಲ್ ದ ಮನಿ ನಾಟ್ ಬಿ ಅರೇಂಜ್ಡ್ ಹಣದ ವ್ಯವಸ್ಥೆ ಮಾಡಲಾಗುವುದಿಲ್ಲವೇ? ವಿಲ್ ಬಂತು, ದ ಮನಿ ಆಬ್ಜೆಕ್ಟ್ ಬಂತು, ಆಮೇಲೆ ನಾಟ್ ಬಿ, ಆಮೇಲೆ ಅರೇಂಜ್ಡ್ ವರ್ಬಿನ ಮೂರನೆಯ ರೂಪ. ಸರಿನಾ? ಈಗ ವಿಲ್ ಅಥವಾ ಶೆಲ್ ಬಿ ವರ್ಬಿನ ಮೂರನೆಯ ರೂಪ ಬಂದರೆ ನಿಜವಾಗಿಯೂ ಕನ್ನಡದಲ್ಲಿ ಇಲ್ಪಡಲಾಗುವುದು ಅನ್ನುವಂಥದ್ದು ಸೇರಿಕೊಳ್ಳುತ್ತದೆ. ಉದಾಹರಣೆಗೆ ದೇ ವಿಲ್ ಅರೇಂಜ್ ದ ಮನಿ, ಇದು ಆಕ್ಟಿವ್ ವಾಯ್ಸ್ ಅಂದರೆ ಅವರು ಹಣದ ವ್ಯವಸ್ಥೆ ಮಾಡುತ್ತಾರೆ ಅಂತ. ದ ಮನಿ ವಿಲ್ ಬಿ ಅರೇಂಜ್ಡ್ ಬೈ ದೆಮ್, ಈ ಆಕ್ಟಿವ್ ವಾಯ್ಸ್ನ ಪ್ಯಾಸಿವ್ ವಾಯ್ಸ್ ಇದು. ಅವರಿಂದ ಹಣ ವ್ಯವಸ್ಥೆ ಮಾಡಲ್ಪಡಲಾಗುವುದು ಅಂತ. ಆಯಿತಾ? ಇಲ್ಪಡಲಾಗುವುದು ಸೇರಿಕೊಂಡಿದೆ. ಆದರೆ ಈ ರೀತಿ ನಾವು ಹೇಳುವಂಥದ್ದು ಕಡಿಮೆ ಅಲ್ವಾ? ನಾವೇನು ಹೇಳ್ತೇವೆ? ಅವರಿಂದ ಹಣ ವ್ಯವಸ್ಥೆ ಮಾಡಲಾಗುವುದು ಅಂತ, ಅಥವಾ ಅವರು ಹಣದ ವ್ಯವಸ್ಥೆ ಮಾಡುತ್ತಾರೆ ಅಂತಲೇ ಹೇಳ್ತೇವೆ ಅಲ್ವಾ? ಹಾಗಾಗಿ ನಾನು ಎಲ್ಲ ಕಡೆಯೂ ಇದನ್ನು ಹಾಕಲಿಲ್ಲ, ಈ ರೀತಿ ಹಾಕಿದ್ದೇನೆ. ಸರಿನಾ? ಇನ್ನೊಂದು ಉದಾಹರಣೆ, ಯು ವಿಲ್ ಬಿ ಹೆಲ್ಪ್ಡ್ ಬೈ ಹಿಮ್ ಅಂದರೆ ಅವನಿಂದ ನಿಮಗೆ ಸಹಾಯ ಮಾಡಲ್ಪಡಲಾಗುವುದು. ಈ ರೀತಿ ಹೇಳುವುದಿಲ್ಲ ಅಲ್ವಾ? ನಾವೇನು ಹೇಳ್ತೇವೆ? ಅವನಿಂದ ನಿಮಗೆ ಸಹಾಯವಾಗುತ್ತದೆ ಅಂತ ಹೇಳ್ತೇವೆ ಅಲ್ವಾ? ಅವನು ನಿಮಗೆ ಸಹಾಯ ಮಾಡುತ್ತಾನೆ ಅಂತ ಆಕ್ಟಿವ್ ವಾಯ್ಸಲ್ಲಿ ಹೇಳ್ತೇವೆ. ಸರಿ ಅಲ್ವಾ? ಸೊ ಈ ರೀತಿ ನಾನು ಈ ವಿಡಿಯೋದಲ್ಲಿ ಹಾಕಿದ್ದೇನೆ. ಆಯಿತಾ? ಬನ್ನಿ ಇನ್ನಷ್ಟು ಉದಾಹರಣೆ ವಾಕ್ಯಗಳನ್ನು ನೋಡೋಣ. ದೇ ವಿಲ್ ಬಿ ಇನ್ಫಾರ್ಮ್ಡ್
ಅವರಿಗೆ ತಿಳಿಸಲಾಗುವುದು, ಅವರಿಗೆ ತಿಳಿಸಲಾಗುವುದು ಅಥವಾ ಅವರಿಗೆ ತಿಳಿಸುತ್ತಾರೆ ಅಂತ ಕೂಡ ಹೇಳ್ತೇವೆ ಅಲ್ವಾ. ಹಿ ವಿಲ್ ಬಿ ಸೆಂಟ್ ದೇರ್ ಸೂನ್, ಅವರನ್ನು ಶೀಘ್ರದಲ್ಲೇ ಅಲ್ಲಿಗೆ ಕಳುಹಿಸಲಾಗುವುದು ಅಥವಾ ಅವರನ್ನು ಶೀಘ್ರದಲ್ಲೇ ಅಲ್ಲಿಗೆ ಕಳುಹಿಸುತ್ತಾರೆ ಅಂತ ಕೂಡ ಹೇಳ್ತೇವೆ ಅಲ್ವಾ. ವಿಲ್ ಹಿ ಬಿ ಡಿಸ್ಚಾರ್ಜ್ಡ್ ಫ್ರಮ್ ದಿ ಹಾಸ್ಪಿಟಲ್ ಸೂನ್, ಅವರು ಶೀಘ್ರದಲ್ಲೇ ಆಸ್ಪತ್ರೆಯಿಂದ ಬಿಡುಗಡೆಯಾಗುತ್ತಾರೆಯೇ ಅಥವಾ ಅವರನ್ನು ಶೀಘ್ರದಲ್ಲೇ ಆಸ್ಪತ್ರೆಯಿಂದ ಬಿಡುಗಡೆ ಮಾಡಲಾಗುವುದೇ ಪ್ರಶ್ನೆ. ಹಿ ವಿಲ್ ಬಿ ಕನ್ಸಿಡರ್ಡ್ ಅ ಗ್ರೇಟ್ ಲೀಡರ್, ಅವರನ್ನು ಶ್ರೇಷ್ಠ ನಾಯಕ ಎಂದು ಪರಿಗಣಿಸಲಾಗುವುದು ಅಥವಾ ಅವರನ್ನು ಶ್ರೇಷ್ಠ ನಾಯಕ ಎಂದು ಪರಿಗಣಿಸುತ್ತಾರೆ, ಈ ರೀತಿ ಕೂಡ ಹೇಳ್ತೇವೆ. ಸರಿ ಅಲ್ವಾ. ನೆಕ್ಸ್ಟ್, ವಾಟ್ ವಿಲ್ ಬಿ ಡನ್ ನೌ, ಈಗ ಏನು ಮಾಡಲಾಗುವುದು ಅಥವಾ ಈಗ ಏನು ಮಾಡುತ್ತಾರೆ, ಈ ರೀತಿ ಕೂಡ ಹೇಳ್ತೇವೆ ಅಲ್ವಾ. ವೇರ್ ವಿಲ್ ದಿಸ್ ಬಿ ಸೆಂಟ್, ಇದನ್ನು ಎಲ್ಲಿಗೆ ಕಳುಹಿಸಲಾಗುವುದು ಅಥವಾ ಇದನ್ನು ಎಲ್ಲಿಗೆ ಕಳುಹಿಸುತ್ತಾರೆ. ಐ ಆಮ್ ಹಂಗ್ರಿ, ವೆನ್ ವಿಲ್ ದ ಫುಡ್ ಬಿ ಕುಕ್ಡ್, ನನಗೆ ಹಸಿವಾಗಿದೆ, ಆಹಾರವನ್ನು ಯಾವಾಗ ಬೇಯಿಸಲಾಗುತ್ತದೆ ಅಥವಾ ಆಹಾರವನ್ನು ಯಾವಾಗ ಬೇಯಿಸಲಾಗುವುದು ಅಥವಾ ಆಹಾರವನ್ನು ಯಾವಾಗ ಬೇಯಿಸುತ್ತಾರೆ. ಐ ಆಮ್ ಹಂಗ್ರಿ ಅಂದರೆ ನನಗೆ ಹಸಿವಾಗಿದೆ, ಯಾವಾಗ ಆಹಾರ ತಯಾರಾಗ್ತದೆ ಅಂತ ಕೇಳ್ತಾ ಇದ್ದೇವೆ ಆಯಿತಾ. ದ ಮೀಟಿಂಗ್ ವಿಲ್ ನಾಟ್ ಬಿ ಅಟೆಂಡೆಡ್ ಬೈ ಮೀ, ಸಭೆಯಲ್ಲಿ ನಾನು ಭಾಗವಹಿಸುವುದಿಲ್ಲ. ಈ ರೀತಿ ಹೇಳುವ ಬದಲು ಆಕ್ಟಿವ್ ವಾಯ್ಸನ್ನೇ ಬಳಸಬಹುದು ಅಲ್ವಾ. ಐ ವಿಲ್ ನಾಟ್ ಅಟೆಂಡ್ ದಿ ಮೀಟಿಂಗ್ ಅಂತ ಇಲ್ಲಿ ಬೈ ಮೀ ಹಾಕಿ ವಾಕ್ಯ ಹೇಗೆ ಬರ್ತದೆ ಅಂತ ತೋರಿಸಿದ್ದೇನೆ ಅಷ್ಟೇ. ಸರಿನಾ. ಸೊ ಭವಿಷ್ಯದಲ್ಲಿ ಯಾವುದೋ ಒಂದು ಕ್ರಿಯೆಯನ್ನು ಮಾಡಲಾಗುವುದು ಅಥವಾ ಮಾಡಲಾಗುವುದಿಲ್ಲ ಅಂತ ಹೇಳಲಿಕ್ಕೆ ನಾವು ಈ ಟೆನ್ಸ್ನ ವಾಕ್ಯಗಳನ್ನು ಬಳಸುತ್ತೇವೆ. ಸರಿನಾ. ನೆಕ್ಸ್ಟ್, ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ನ ಪ್ಯಾಸಿವ್ ವಾಯ್ಸ್ ವಾಕ್ಯಗಳು. ಮೊದಲು ಸ್ಟ್ರಕ್ಚರ್ಗಳು. ಪಾಸಿಟಿವ್ ವಾಕ್ಯಗಳ ಸ್ಟ್ರಕ್ಚರ್ ಇದು. ಮೊದಲು ಆಬ್ಜೆಕ್ಟ್ ಬರಬೇಕು, ಆಮೇಲೆ ವಿಲ್ ಹ್ಯಾವ್ ಬೀನ್ ಬರಬೇಕು, ಆಮೇಲೆ ವರ್ಬಿನ ಮೂರನೆಯ ರೂಪ ಬರಬೇಕು. ಉದಾಹರಣೆಗೆ, ಮೈ ಕಾರ್ ವಿಲ್ ಹ್ಯಾವ್ ಬೀನ್ ಸೋಲ್ಡ್ ಅಂದರೆ ನನ್ನ ಕಾರು ಮಾರಾಟವಾಗಿರುತ್ತದೆ ಅಂತ. ಮೈ ಕಾರ್ ಅನ್ನುವಂಥದ್ದು ಆಬ್ಜೆಕ್ಟ್, ವಿಲ್ ಹ್ಯಾವ್ ಬೀನ್ ಬಂದಿದೆ, ವಿಲ್ ಹ್ಯಾವ್ ಬೀನ್, ಆಮೇಲೆ ಸೋಲ್ಡ್ ವರ್ಬಿನ ಮೂರನೆಯ ರೂಪ ಬಂದಿದೆ. ನನ್ನ ಕಾರು ಮಾರಾಟವಾಗಿರುತ್ತದೆ. ನೆಕ್ಸ್ಟ್, ನಕಾರಾತ್ಮಕ ವಾಕ್ಯಗಳು ಸ್ಟ್ರಕ್ಚರ್ ಇದು. ಮೊದಲು ಆಬ್ಜೆಕ್ಟ್ ಬರಬೇಕು, ಆಮೇಲೆ ವಿಲ್ ನಾಟ್ ಬರಬೇಕು, ಆಮೇಲೆ ಹ್ಯಾವ್ ಬೀನ್ ಬರಬೇಕು, ಆಮೇಲೆ ವರ್ಬಿನ ಮೂರನೆಯ ರೂಪ ಬರಬೇಕು. ಉದಾಹರಣೆಗೆ, ಮೈ ಕಾರ್ ವಿಲ್ ನಾಟ್ ಹ್ಯಾವ್ ಬೀನ್ ಸೋಲ್ಡ್, ನನ್ನ ಕಾರು ಮಾರಾಟವಾಗಿರುವುದಿಲ್ಲ. ಮೈ ಕಾರ್ ಆಬ್ಜೆಕ್ಟ್, ವಿಲ್ ನಾಟ್ ಹ್ಯಾವ್ ಬೀನ್ ಸೋಲ್ಡ್ ವರ್ಬಿನ ಮೂರನೆಯ ರೂಪ. ಆಯಿತಾ. ನೆಕ್ಸ್ಟ್, ಪ್ರಶ್ನೆಗಳು ಸ್ಟ್ರಕ್ಚರ್ ಇದು. ಮೊದಲು ವಿಲ್, ಆಮೇಲೆ ಆಬ್ಜೆಕ್ಟ್, ಆಮೇಲೆ ಹ್ಯಾವ್ ಬೀನ್, ಆಮೇಲೆ ವರ್ಬಿನ ಮೂರನೆಯ ರೂಪ. ಉದಾಹರಣೆಗೆ, ವಿಲ್ ಮೈ ಕಾರ್ ಹ್ಯಾವ್ ಬೀನ್ ಸೋಲ್ಡ್, ನನ್ನ ಕಾರು ಮಾರಾಟವಾಗಿರುತ್ತದೆಯೇ. ವಿಲ್ ಬಂತು, ಮೈ ಕಾರ್ ಆಬ್ಜೆಕ್ಟ್ ಬಂತು, ಹ್ಯಾವ್ ಬೀನ್ ಬಂತು, ಸೋಲ್ಡ್ ವರ್ಬಿನ ಮೂರನೆಯ ರೂಪ ಬಂತು. ನೆಕ್ಸ್ಟ್, ನಕಾರಾತ್ಮಕ ಪ್ರಶ್ನೆಗಳು. ಮೊದಲು ವಿಲ್, ಆಮೇಲೆ ಆಬ್ಜೆಕ್ಟ್, ಆಮೇಲೆ ನಾಟ್ ಹ್ಯಾವ್ ಬೀನ್, ಆಮೇಲೆ ವರ್ಬಿನ ಮೂರನೆಯ ರೂಪ ಬರಬೇಕು.
ಉದಾಹರಣೆಗೆ, ವಿಲ್ ಮೈ ಕಾರ್ ನಾಟ್ ಹ್ಯಾವ್ ಬೀನ್ ಸೋಲ್ಡ್? ನನ್ನ ಕಾರು ಮಾರಾಟವಾಗಿರುವುದಿಲ್ಲವೇ? ವಿಲ್ ಬಂತು, ಮೈ ಕಾರ್ ಆಬ್ಜೆಕ್ಟ್ ಬಂತು, ನಾಟ್ ಹ್ಯಾವ್ ಬೀನ್ ಆಮೇಲೆ ಸೋಲ್ಡ್ ವರ್ಬಿನ ಮೂರನೆಯ ರೂಪ ಬಂತು. ಸರಿನಾ? ಸೊ ಈ ರೀತಿ ನಾವು ವಾಕ್ಯಗಳನ್ನು ರಚಿಸುತ್ತೇವೆ. ಈಗ ವಿಲ್ ಹ್ಯಾವ್ ಬೀನ್ ಬಂದು ವರ್ಬಿನ ಮೂರನೆಯ ರೂಪ ಬಂದರೆ ಕನ್ನಡದಲ್ಲಿ ಪಟ್ಟಿರುತ್ತದೆ ಅನ್ನುವಂಥದ್ದು ಸೇರ್ಕೊಳ್ಳುತ್ತದೆ. ಉದಾಹರಣೆಗೆ, ಹಿ ವಿಲ್ ಹ್ಯಾವ್ ಸ್ಟೋಲನ್ ಮೈ ಪೆನ್ ಅಂದರೆ ಅವನು ನನ್ನ ಪೆನ್ನು ಕದ್ದಿರುತ್ತಾನೆ. ಇದು ಆಕ್ಟಿವ್ ವಾಯ್ಸ್. ಇದರ ಪ್ಯಾಸಿವ್ ವಾಯ್ಸ್, ಮೈ ಪೆನ್ ವಿಲ್ ಹ್ಯಾವ್ ಬೀನ್ ಸ್ಟೋಲನ್ ಬೈ ಹಿಮ್, ನನ್ನ ಪೆನ್ನು ಅವನಿಂದ ಕದಿಯಲ್ಪಟ್ಟಿರುತ್ತದೆ ಅಂತ. ಆದರೆ ಈ ರೀತಿ ನಾವು ಹೇಳೋದಿಲ್ಲ ಅಲ್ವಾ? ನಾವೇನು ಹೇಳ್ತೇವೆ? ನನ್ನ ಪೆನ್ನು ಅವನಿಂದ ಕದಿಯಲಾಗಿರುತ್ತದೆ ಅಂತ ಹೇಳ್ತೇವೆ. ಹಾಗಾಗಿ ಇದನ್ನೇ ನಾನು ಎಲ್ಲ ಕಡೆಯೂ ಬಳಸಿದ್ದೇನೆ. ಆಯಿತಾ? ಇನ್ನೊಂದು ಉದಾಹರಣೆ, ಐ ಶಲ್ ಹ್ಯಾವ್ ಬೀನ್ ಸೆಲೆಕ್ಟೆಡ್ ಬೈ ದೆಮ್ ಫಾರ್ ದಿಸ್ ಪೋಸ್ಟ್. ವಿಲ್ ಬದಲು ಶೆಲ್ ಅನ್ನು ಕೂಡ ಬಳಸಬಹುದು. ಆಯಿತಾ? ನಾನು ಈ ಹುದ್ದೆಗೆ ಅವರಿಂದ ಆಯ್ಕೆಯಾಗಲ್ಪಟ್ಟಿರುತ್ತೇನೆ. ಈ ರೀತಿ ನಾವು ಹೇಳುವುದಿಲ್ಲ ಅಲ್ವಾ? ನಾವೇನು ಹೇಳ್ತೇವೆ? ನಾನು ಈ ಹುದ್ದೆಗೆ ಅವರಿಂದ ಆಯ್ಕೆಯಾಗಿರುತ್ತೇನೆ ಅಂತ ಹೇಳ್ತೇವೆ. ಸರಿ ಅಲ್ವಾ? ಬನ್ನಿ ಇನ್ನಷ್ಟು ಉದಾಹರಣೆ ವಾಕ್ಯಗಳನ್ನು ನೋಡೋಣ. ದ ಮೀಟಿಂಗ್ ವಿಲ್ ಹ್ಯಾವ್ ಬೀನ್ ಫಿನಿಶ್ಡ್ ಬೈ ದಿಸ್ ಟೈಮ್ ಟುಮಾರೋ. ನಾಳೆ ಈ ವೇಳೆಗೆ ಸಭೆ ಮುಗಿದಿರುತ್ತದೆ. ನಾಳೆ ಟುಮಾರೋ, ಈ ವೇಳೆಗೆ, ಬೈ ದಿಸ್ ಟೈಮ್ ಸಭೆ, ಮೀಟಿಂಗ್ ಮುಗಿದಿರುತ್ತದೆ, ವಿಲ್ ಹ್ಯಾವ್ ಬೀನ್ ಫಿನಿಶ್ಡ್. ಆಯಿತಾ? ದ ಥೀಫ್ ವಿಲ್ ಹ್ಯಾವ್ ಬೀನ್ ಅರೆಸ್ಟೆಡ್. ಕಳ್ಳನನ್ನು ಬಂಧಿಸಲಾಗಿರುತ್ತದೆ. ಮೈ ಪ್ಯಾಂಟ್ಸ್ ವಿಲ್ ನಾಟ್ ಹ್ಯಾವ್ ಬೀನ್ ಸ್ಟಿಚ್ಡ್ ಬೈ ದಿಸ್ ಈವ್ನಿಂಗ್. ಇಂದು ಸಂಜೆಯ ವೇಳೆಗೆ ನನ್ನ ಪ್ಯಾಂಟನ್ನು ಹೊಲಿಯಲಾಗಿರುವುದಿಲ್ಲ. ವಿಲ್ ದ ಕ್ರಾಪ್ ಹ್ಯಾವ್ ಬೀನ್ ಹಾರ್ವೆಸ್ಟೆಡ್ ಬೈ ಜೂನ್. ಜೂನ್ ವೇಳೆಗೆ ಬೆಳೆ ಕಟಾವು ಆಗಿರುತ್ತದೆಯೇ? ವಿಲ್ ಯೋರ್ ವರ್ಕ್ ನಾಟ್ ಹ್ಯಾವ್ ಬೀನ್ ಕಂಪ್ಲೀಟೆಡ್ ಬೈ ಮಂಡೇ. ಸೋಮವಾರದೊಳಗೆ ನಿಮ್ಮ ಕೆಲಸ ಮುಗಿದಿರುವುದಿಲ್ಲವೇ? ವೈ ವಿಲ್ ಹಿಸ್ ಹೌಸ್ ಹ್ಯಾವ್ ಬೀನ್ ಆಕ್ಷನ್ಡ್. ಅವರ ಮನೆಯನ್ನು ಏಕೆ ಹರಾಜು ಮಾಡಲಾಗಿರುತ್ತದೆ? ಆಕ್ಷನ್ ಅಂದರೆ ಹರಾಜು ಮಾಡು. ಮೈ ಮೀಲ್ ವಿಲ್ ನಾಟ್ ಹ್ಯಾವ್ ಬೀನ್ ಕುಕ್ಡ್. ನನ್ನ ಊಟವನ್ನು ತಯಾರಿಸಲಾಗಿರುವುದಿಲ್ಲ. ವಿಲ್ ದ ಡೋರ್ ಹ್ಯಾವ್ ಬೀನ್ ಲಾಕ್ಡ್. ಬಾಗಿಲು ಲಾಕ್ ಮಾಡಲಾಗಿರುತ್ತದೆಯೇ? ವಿಲ್ ಅ ಟ್ರೀ ನಾಟ್ ಹ್ಯಾವ್ ಬೀನ್ ಪ್ಲಾಂಟೆಡ್. ಒಂದು ಮರವನ್ನು ನೆಡಲಾಗಿರುವುದಿಲ್ಲವೇ? ವಿಲ್ ಟೂ ಬರ್ಡ್ಸ್ ನಾಟ್ ಹ್ಯಾವ್ ಬೀನ್ ಕಾಟ್. ಎರಡು ಹಕ್ಕಿಗಳನ್ನು ಹಿಡಿಯಲಾಗಿರುವುದಿಲ್ಲವೇ? ಈ ರೀತಿ ಯಾವುದೋ ಒಂದು ಕೆಲಸವನ್ನು ಮಾಡಿ ಮುಗಿಸಿ ಆಗಿರ್ತದೆ ಅಂತ ಹೇಳಲಿಕ್ಕೆ ಈ ಟೆನ್ಸ್ನ ವಾಕ್ಯಗಳನ್ನು ಬಳಸುತ್ತೇವೆ. ಸರಿನಾ? ಸರಿ, ಇಲ್ಲಿಗೆ ಈ ವಿಡಿಯೋ ಮುಕ್ತಾಯ ಆಯಿತು. ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಧನ್ಯವಾದಗಳು.